ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಓಹೋ, ಕುಡ್ಸೋಕೆ ಬಂದರೆ ಸುಮ್ಮನೆ ಕೈ ಕಟ್ಕೊಂಡು ಇದ್ಬಿಡ್ತೀನಿ ಅಂತಾಳೆ ವಿದ್ಯಾ. ಓಹೋ, ಏನು ಮಾಡಿಬಿಟ್ಟಿಯೇ ಅಂತಾನೆ ಭದ್ರ. ಪ್ರಯತ್ನ ಮಾಡಿ ನೋಡಿಗೆ ಗೊತ್ತಾಯ್ತದೆ ಅಂತಾಳೆ ವಿದ್ಯಾ. ನೋಡೆ ಇಷ್ಟು ಚೆನ್ನಾಗಿ ಕಿತ್ತಾಡ್ತವ್ರೆ ಅಂತಾರೆ ಅಜ್ಜಿ. ಅಮ್ಮಮ್ಮ, ಇದೆಲ್ಲ ಆದ್ಮೇಲೆ ಸರಿ ಹೋಗ್ತಾರೋ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇನ್ನೂ ಹಂಗೆ ಕಿತ್ತಾಡ್ತವ್ರೆ. ನೀವು ನೋಡಿದರೆ ಸಂದಾಗಿರ್ತದೆ ಅಂತ ಹೇಳ್ತಿದ್ರಿ ಅಂತಾಳೆ ಚಂಪಾ. ಏಯ್ ದಡ್ಡಿ, ಎಲ್ಲಿ ಪಿರುತಿ ಹೆಚ್ಚಾಗಿರ್ತದೋ ಅಲ್ಲೇ ಕೋಪ ಕಿತ್ತಾಡ ಹೆಚ್ಚಾಗಿರುತ್ತೆ ಅಂತಾರೆ ಅಜ್ಜಿ. ಅದಕ್ಕೆ ಹೇಳೋದು ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದು ಅಂತ. ಅಯ್ಯೋ ಜ್ಞಾನ ತಪ್ಪಿ ಬಿದ್ದವಳೆ ಅಂದ್ಬಿಟ್ಟು ಸಹಾಯ ಮಾಡಿದರೆ ಕೋಪ ನೋಡಮ್ಮ ಈ ಕೋಪವ ಅಂತಾನೆ ಭದ್ರ. ನನಗೇನಾದರೆ ನಿಮಗೇನು? ಜ್ಞಾನ ತಪ್ಪಿ ಬಿದ್ದಿದ್ರೇನು, ಸತ್ ಬಿದ್ದಿದ್ರೇನು, ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನಾಗಬೇಕು? ಯಾಕೆ ಮಾತಾಡಿ ಯಾಕೆ ಸುಮ್ಮನಾಗ್ಬಿಟ್ರಿ ಅಂತಾಳೆ ವಿದ್ಯಾ. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಿದ್ರು ಅಂದಂಗೆ ನಾನು ನಿಮಗೆ ಸಹಾಯ ಮಾಡೋಕ್ಕೆ ಬಂದೇನೆ ನೋಡು. ಸಹಾಯ ಮಾಡೋಕ್ಕೆ ಬಂದವನ ಹತ್ರ ಬೊಗಳೆ ಕೇಳೋ ಹಂಗಾಯ್ತು ಅಂತಾನೆ ಭದ್ರ. ಹಲೋ, ನಾನೇನು ನಿಮ್ಮನ್ನು ಬೈತಿಲ್ಲ, ಇರೋ ವಿಷಯನ ಹೇಳ್ತಿದ್ದೀನಿ ಅಷ್ಟೇ. ನನಗೇನಾದರೂ ಆಗಲಿ, ನೀವಂತೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ನನ್ನ ಮೇಲೆ ಅಕ್ಕರೆ ಅದೇ ಅಂತ ನಾಟಕ ಆಡೋದು ಬೇಡ. ಅಪಾರ್ಥ ಆಫ್ ಆಯ್ತೇ ಅಂತಾಳೆ ವಿದ್ಯಾ. ಏನು ಹಂಗಂದ್ರೆ? ಯಾಕೋ ಬೈತಿರೋ ಥರ ಹಂಗಿದ್ಯಾ ಅಂತಾನೆ ಭದ್ರ. ನಿಮ್ಗೆ ಯಾಕೆ ಹೇಳಬೇಕು ಅಂತ ವಿದ್ಯಾ ಮನೆಯೊಳಗೆ ಹೋಗ್ತಾಳೆ. ನಿಂಗೇನಾದರೆ ನನಗೇನು? ಏನು ಬೇಕಿದ್ರೂ ಮಾಡ್ಕೋ ಹೋಗಲೇ. ಇದು ನನ್ನ ಅಂಥವ್ರಿಗೆ ಒಳ್ಳೆ ಕಾಲ ಅಲ್ಲ. ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ಜಂಬ ತೋರಿಸ್ಕೊಂಡು ಹೋಯ್ತಾಳೆ. ನಾನು ಇವಳಿಗೆ ಆರೈಕೆ ಮಾಡಿದ್ದು ನಾಟಕವಂತೆ. ನೋಡ್ರಪ್ಪ ಲೇ ಭದ್ರ, ನಿನಗೆ ಇದೆಲ್ಲ ಬೇಕಿತ್ತೆ? ಮೊದಲೇ ನಿನ್ನ ಟೈಮ್ ಸರಿಯಾಗಿಲ್ಲ. ಯಾರಿಗೇನಾದರೆ ನಿನಗೇನಿಲ್ಲ ಅಂತ ಭದ್ರ ಮನೆಯೊಳಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ತಾನೆ. ಚಂಪಾ ಅಜ್ಜಿ ಖುಷಿಯಿಂದ ನಗ್ತಾರೆ. ನೋಡಿದ್ದೇನೆ, ನಾನು ಹೇಳಿದ್ದು ದಿಟ ತಾನೆ. ನಿಜವಾದ ಪಿರುತಿ ಅಂದರೆ ಇದೇ ಕಣೆ ಅಂತಾರೆ ಅಜ್ಜಿ. ನೀವು ಹೇಳಿದ್ದು ದಿಟ ಅಮ್ಮಮ್ಮ. ಇಬ್ಬರಿಗೂ ಮನಸ್ಸಾಗೆ ಪಿರುತಿ ಹಂಗೆ ಇದೆ. ಆದರೆ ಅಹಂ ಅನ್ನೋದು ಆ ಪಿರುತಿನ ಒಳಗಡೆನೆ ಮುಚ್ಚಿಟ್ಕೊಳ್ಳೋ ಹಂಗೆ ಮಾಡೋದೆ ಅಷ್ಟೇ ಅಂತಾಳೆ ಚಂಪಾ. ನೋಡು, ಅಹಂ ಮನಸ್ಸಿನ ಗೋಡೆ ಕಟ್ಟಿದರೆ ಪಿರುತಿ ಹೃದಯದ ಬಾಗಿಲು ತಟ್ಟತ್ತೆ. ಆದಷ್ಟು ಬೇಗ ಅವರಿಬ್ಬರು ಹೃದಯದ ಬಾಗಿಲು ತೆಗಿತದೆ. ನೋಡ್ತಿರು ಬಾಬಾ, ನಮ್ಮಿಬ್ರು ಆರಾಮಾಗಿ ನಡೆದೋಡೋಣ ಅಂತಾರೆ ಅಜ್ಜಿ. ಈಚೆ ಚಿತ್ರ ಏನಮ್ಮ ಇದು? ಆಗ್ಲಿಂದ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಅಂತ ಹೇಳ್ತಾನೆ ಅವರೇ, ಅವ್ರ ಮುಖನೇ ತೋರಿಸ್ತಿಲ್ಲ ಅಂತಾಳೆ. ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ, ಚಿತ್ರು ಕಾಣಿಸ್ಕೋತಾಳೆ ಇರು ಅಂತಾರೆ ಈಶ್ವರಿ. ಆಗ ಕಣ್ಮಣಿ ಡ್ರೈವರ್ ಜೊತೆ ಅಲ್ಲಿಗೆ ಬರ್ತಾಳೆ. ಅವ್ವ, ಇವಳು ಟಿ ವಿಲಿ ಬರ್ತಾಳೆ ಅಂದರೆ ಮನೆಗೆ ಬಂದ್ಲಲ್ಲವ್ವ ಅಂತಾಳೆ ಚಿತ್ರ. ಆಗ ಡ್ರೈವರ್ ಟಿ ವಿ ನೋಡಿ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ. ಕಾರ್ ಹತ್ರ ಅವ್ನು ನಿಂತಿರುವಾಗ ಮೀಡಿಯಾದವರನ್ನು ನೋಡಿ, ಮೀಡಿಯಾದವ್ರು ಬಂದವ್ರೆ, ಏನೋ ಮಿಸ್ ಹೊಡಿತಿದೆಯಲ್ಲ, ಮೀಡಿಯಾದಲ್ಲಿ ಇವ್ರು ಏನಾರ ಕಂಡ್ರೆ ಇವ್ರ ಮರ್ಯಾದೆ ಹೋಯ್ತದೆ, ಹೆಂಗಾರ ಮಾಡಿ ಅವರನ್ನು ಆಚೆ ಕರ್ಕೊಂಡು ಬರಬೇಕಲ್ಲ ಅಂತ ಒಳಗಡೆ ಹೋಗಬೇಕು ಅನ್ನುವಾಗ ಅವನ್ನ ತಡಿತಾರೆ. ನಾನು ಅರ್ಜೆಂಟ್ ಒಳಗೆ ಹೋಗಬೇಕು ಅಂತಾನೆ. ಮೇಡಮ್ ಹೇಳಿದ್ದಾರೆ ಡ್ರೈವರ್ ಒಳಗಡೆ ಬಿಡಬಾರ್ದು ಅಂತ, ಹೋಗ್ರಿ ಅಂತ ಡ್ರೈವರ್ನ ಅಲ್ಲಿ ತಳ್ತಾರೆ. ಆಗ ಡ್ರೈವರ್ ವೇಷನ ಬದಲಾಯಿಸ್ಕೊಂಡು ಕಣ್ಮಣಿ ಹತ್ರ ಬಂದು ಬನ್ನಿ ಮೇಡಮ್ ಬೇಗ ಅಂತಾನೆ. ನೀನೇನೋ ಈ ವೇಷದಲ್ಲಿ ಅಂತಾಳೆ ಕಣ್ಮಣಿ. ಆಮೇಲೆ ಹೇಳ್ತೀನಿ ಬನ್ನಿ ಮೇಡಮ್ ಅಂತಾನೆ ಡ್ರೈವರ್. ಏಯ್ ನಾನು ಬರೋಕ್ಕಿಲ್ಲ ಅಂತಾಳೆ ಕಣ್ಮಣಿ. ಬನ್ನಿ ನೀವು ಅಂತ ಕಣ್ಮಣಿನ ಹೇಳ್ಕೊಂಡು ಈಚೆ ಕರ್ಕೊಂಡು ಬರ್ತಾನೆ ಡ್ರೈವರ್. ಏಯ್ ಏನೋ ಮಾಡ್ತಿದ್ಯಾ ನೀನೊಬ್ಬ ಡ್ರೈವರ್? ನನ್ನ ಕೈ ಹಿಡ್ಕೊಳ್ಳೋಕ್ಕೆ ನಿನ್ಗೆ ಎಷ್ಟು ಧೈರ್ಯ? ಇದೇ ಕೊನೆ, ಇನ್ನೊಂದು ಸರ್ತಿ ಹಿಂಗೆ ಮಾಡಿದರೆ ಮುಗೀತು ಕತೆ. ಅಲ್ಲ ಕಣೋ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋಬೇಕು ತಾನೆ. ಅದು ಬಿಟ್ಟು ನನ್ನನ್ನು ಯಾಕೋ ಆಚೆ ಕರ್ಕೊಂಡು ಬಂದೆ? ನಿನಗೆ ಇವತ್ತಿದೆ ಅಪ್ಪಂಗೆ ಹೇಳಿ ನಿನ್ನನ್ನು ಮನೆಯಿಂದ ಆಚೆ ಕಳಿಸ್ತೀನಿ ಅಂತಾಳೆ ಕಣ್ಮಣಿ. ಏಯ್ ಮಣಿ, ಹೇಳಿದ್ದನ್ನು ಬಾಯಿ ಮುಚ್ಕೊಂಡು ಕೇಳು ನೋಡಲ್ಲಿ ಅಂತ ಪೊಲೀಸ್ನವರು ಅಲ್ಲಿದ್ದವರನ್ನೆಲ್ಲ ಕರ್ಕೊಂಡು ಹೋಗೋದನ್ನು ತೋರಿಸ್ತಾ, ನೋಡಿ ಮೀಡಿಯಾದವರು ಇದ್ದಾರೆ, ಅಕಸ್ಮಾತ್ ನಾನು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬಂದಿಲ್ಲ ಅಂದಿದ್ರೆ ಬ್ರೇಕಿಂಗ್ ನ್ಯೂಸ್ ಆಗೋಯ್ತಿದ್ರಿ. ಇಡೀ ಜಿಲ್ಲೆಯಲ್ಲಿ ಇದೇ ನ್ಯೂಸ್ ಆಗಿರೋದು. ಇಂಥ ಟೈಮಲ್ಲಿ ನೀವು ಅಲ್ಲಿದ್ದಿದ್ರೆ ಗೌಡ್ರು ಮರ್ಯಾದೆ ಏನಾಯ್ತಿತ್ತು? ಮರ್ಯಾದೆಲಿ ಬನ್ನಿ ಇವಾಗ ನನ್ನ ಜೊತೆ ಅಂತ ಕಣ್ಮಣಿನ ಕರ್ಕೊಂಡು ಬರ್ತಾನೆ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಇಬ್ಬರು ಹೊರಗೆ ಬರ್ತಾರೆ. ಛೇ ಮೋನ, ಅವ್ರು ಹೆತ್ತ ತಂದೆ ತಾಯಿ ನೋಡಿದರೆ ಎಷ್ಟು ಸಂಕಟ ಪಡ್ತಾರೆ. ಅಲ್ಲಿರೋ ಮಕ್ಕಳು ತಪ್ಪು ಮಾಡಿದರೋ ಇಲ್ವೋ ಏನೋ, ಆದರೆ ಈ ಸಮಾಜ ಟಿ ವಿ ನ್ಯೂಸ್ನವರು ಅವರು ತಪ್ಪು ಮಾಡವ್ರೆ ಅನ್ನೋ ಥರ ಸುದ್ದಿ ಕೊಟ್ಬಿಡ್ತಾರೆ ಅಂತಾರೆ ಶಿವರಾಮೇಗೌಡರು. ಅದೇ ದಿಟನೇ ಅಣ್ಣ, ಈ ನ್ಯೂಸ್ ಅವರಿಗೆ ಒಂದಿಷ್ಟು ವಿಷಯ ಇದ್ದರೆ ಸಾಕು, ಮಾರುದ್ದ ಎಳಿತಾರೆ. ಪಾಪ ಏನೋ ಖುಷಿಗೆ ಹೋಗಿರ್ತಾರೆ ಅಂತಾಳೆ ಸಾವಿತ್ರಿ. ಒಂದೇ ಒಂದು ನಿಮಿಷದ ಖುಷಿಗೋಸ್ಕರ ಆ ಮಕ್ಕಳಿಗೆಲ್ಲ ಅಲ್ಲಿಗೆ ಹೋಗೋದು ಬಿಟ್ಟರು. ಆದರೆ ಅವ್ರ ಹೆತ್ತ ತಂದೆ ತಾಯಿ ಈಟ್ ವರ್ಷ ಕಾಪಾಡ್ಕೊಂಡು ಬಂದಿದ್ದ ಘನತೆ ಗೌರವ ಏನಾಗಬೇಕು? ಸಂಸ್ಕಾರ ಮೀರಿದ ಸ್ವತಂತ್ರ ಕೊಟ್ಟರೆ ಸಮಾಜ ದೂರೋದು ಮಕ್ಕಳನ್ನಲ್ಲ, ಅವರ ಹೆತ್ತವ್ರನ್ನ. ಅದಕ್ಕೆ ಎಲ್ಲ ಮಕ್ಕಳೂ ಅರ್ಥ ಮಾಡ್ಕೋಬೇಕು ಅಂತಾರೆ ಶಿವರಾಮೇಗೌಡರು. ನೀವು ಇವಾಗಲೂ ಆ ಜಾಗದಲ್ಲಿ ಇದ್ದಿದ್ರೆ ಏನಾಯ್ತಿತ್ತು ಅಂತ ಡ್ರೈವರ್ ಯೋಚನೆ ಮಾಡ್ತಾನೆ. ಶಿವರಾಮೇಗೌಡರು ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ಏನಮ್ಮ ಇದು? ನೀನು ಏನೋ ಆಗುತ್ತೆ ಅಂತ ಹೇಳಿದೆ, ಆದರೆ ಇಲ್ಲಿ ನೋಡಿದರೆ ಬೇರೆ ಏನೋ ಆಗೋಯ್ತು ಅಂತಾಳೆ ಚಿತ್ರ. ಕಳಂಕ ಹೊರಿಸಿದ್ರೆ ನನ್ನ ಕೆಲಸ ಸಲೀಸಾಯ್ತದೆ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಹಂಗೆ ಅಂದ್ಕೊಂಡು ಸುಮ್ಮನೆ ಇದ್ರೆ ಆಯ್ತಾ?
ನಾನು ಅಂದ್ಕೊಂಡಂಗೆ ನಾನು ನೋಡಿರೋ ಸಂಬಂಧಕ್ಕೆ ಇವಳನ್ನು ಕೊಟ್ಟು ಮದುವೆ ಮಾಡಿಸಿ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಸಾಧಿಸ್ಕೊತೀನಿ ಅಂತಾರೆ ಈಶ್ವರಿ. ಅಂದರೆ ಯಾವುದಾದ್ರೂ ಸಂಬಂಧ ನೋಡಿದ್ಯೇನವ ಅಂತಾಳೆ ಚಿತ್ರ. ನೋಡಿದ್ದೀನಿ ಚಿತ್ರ, ಆ ನಂಜೇಗೌಡನ ಸಂಬಂಧ. ಸುಭಾಷಂಗೆ ಫೋನ್ ಮಾಡಿ ಆದಷ್ಟು ಬೇಗ ಭೇಟಿ ಮಾಡುವ ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಈಶ್ವರಿ. ಈಚೆ ಕಾಲೇಜಿಗೆ ರೆಡಿಯಾಗಿ ಜನ್ನಿ ನಿಂತಿರ್ತಾಳೆ. ಆಗ ಗಾಡಿನಲ್ಲಿ ಸತೀಶ ಬರ್ತಾನೆ. ನಂತರ ಜೆನ್ನಿನ ಗಾಡಿನಲ್ಲಿ ಹರಿಸ್ಕೊಳ್ತಾನೆ. ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ ಅಂತಾಳೆ ಜೆನ್ನಿ. ಬರಲೇಬೇಕಲ್ವಾ, ನಮ್ಮ ಕೆಲಸಕ್ಕೆ ಒಸಿ ಲೇಟಾಗಿ ಹೋದ್ರೂ ನಡೀತದೆ, ಆದರೆ ಕಾಲೇಜಿಗೆ ಟೈಮ್ ಸರಿಯಾಗಿ ಹೋಗಿಲ್ಲ ಅಂದರೆ ಕಷ್ಟ ಅಲ್ವೇ ಅಂತಾನೆ ಸತೀಶ. ಸೂಪರ್, ನೀವು ಹಾಗೆ ಹೋಯ್ತಾ ವಿದ್ಯೆನೋ ಪಿಕ್ ಮಾಡ್ಕೊಂಡು ಹೋಗೋಣ ಅಂತಾಳೆ ಜೆನ್ನಿ. ಅಂದಹಾಗೆ ಈ ಮ್ಯಾಜಿಕ್ ಪ್ಲೇಯರ್ ವರ್ಕ್ ಆಗ್ತದೋ ಇಲ್ವೋ ಅಂತ, ಅಥವಾ ಸುಮ್ಮನೆ ಇಟ್ಕೊಂಡಿದ್ದೀರೋ ಅಂತಾಳೆ ಜೆನ್ನಿ. ಅಯ್ಯೋ ಸಂದಾಗೆ ವರ್ಕ್ ಆಯ್ತದೆ, ಹಾಕೊಂಡು ನೋಡಿ ಅಂತಾನೆ ಸತೀಶ. ಆಗ ಸಾಂಗ್ ಪ್ಲೇ ಮಾಡ್ತಾಳೆ ಜೆನ್ನಿ. ಪರವಾಗಿಲ್ಲ ಕಣ್ರಿ, ನನಗೆ ಇಷ್ಟ ಇರೋ ಹಾಡನ್ನೇ ಹಾಕ್ಬಿಟ್ರಿ ಅಂತಾನೆ ಸತೀಶ. ಪರವಾಗಿಲ್ಲ ಕಣ್ರಿ, ಈ ಹಾಡಂದರೆ ನನಗೂ ತುಂಬ ಇಷ್ಟ, ಹಂಗದೆ ನಮ್ಮಿಬ್ಬರು ಟೇಸ್ಟು ಒಂದೇ ಅಂದಂಗಾಯ್ತು ಅಂತ ಅವನ್ನೇ ನೋಡ್ತಾಳೆ ಜೆನ್ನಿ. ಏನ್ರಿ ಹಾಗೆ ನೋಡ್ತಿದ್ದೀರಾ, ಲೈನ್ಗೆ ನೋಡ್ತಿದ್ದೀರಾ ಹೇಗೆ ಅಂತಾನೆ ಸತೀಶ. ಹುಡುಗರು ಮಾತ್ರ ಲೈನ್ ಹೊಡಿಬೇಕಾ, ಹುಡುಗಿರು ಹೊಡಿಬಾರ್ದಾ ಅಂತಾಳೆ ಜೆನ್ನಿ. ಎಣ್ಣೆನೇ ಹೊಡಿತಾರಂತೆ ಹುಡುಗಿರು, ಲೈನ್ ಹೊಡೆಯೋದ್ರಲ್ಲೇನು ಅಂತಾನೆ ಸತೀಶ. ಆಯ್ತಾಯ್ತು, ಅಲ್ಲಿ ನಿಮ್ಮ ತಂಗಿ ನಿಂತವಳೆ, ಗಾಡಿ ನಿಲ್ಲಿಸಿ. ಬಾ ವಿದ್ಯಾ ಅಂತಾಳೆ ಜೆನ್ನಿ. ಏನಿವತ್ತು ಶಾನೆ ಸಂತೋಷದಿಂದ ಅದು ನನಗೆ ಇಷ್ಟ ಆಗಿರೋ ಸಾಂಗ್ನ ಕೇಳ್ಕೊಂಡು ಬರ್ತಿದ್ದೀರಲ್ಲ ಅಂತಾಳೆ ವಿದ್ಯಾ. ಹೌದು, ನಮಗೂ ಈ ಹಾಡು ತುಂಬ ಇಷ್ಟ ಅಂತಾಳೆ ಜೆನ್ನಿ. ನಮಗೆ ಅಂದರೆ ಅಂತಾಳೆ ವಿದ್ಯಾ. ಈ ಹಾಡು ನಮ್ಮಿಬ್ಬರಿಗೂ ಇಷ್ಟ, ಅದಕ್ಕೆ ಹೇಳ್ದೆ ಅಂತಾಳೆ ಜೆನ್ನಿ. ಅಭಿರುಚಿ ಒಂದಾದರೆ ಒಳ್ಳೇದಲ್ವೇ ಅಣ್ಣ, ಬಸ್ಸಲ್ಲಿ ದಿನಾಲುವೆ ಕಾಲೇಜಿಗೆ ಹೋಗ್ಬರೋದು ಒಂದು ದೊಡ್ಡ ಸಾಹಸ ಆಗೋದಿತ್ತು. ಹೇಗೋ ನೀವು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಶಾನೆ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಣ್ಣ ಅಂತಾಳೆ ವಿದ್ಯಾ. ಅದರಲ್ಲೇನು ಇದ್ದೈತೆ ವಿದ್ಯಾ, ಥ್ಯಾಂಕ್ಸ್ ಎಲ್ಲ ಯಾಕೆ ಅಂತಾನೆ ಸತೀಶ. ಈಗ ನಮ್ಮವರೇ ಅವರು, ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಅಂತಾಳೆ ಜೆನ್ನಿ. ಹೌದಣ್ಣ ಅಂತಾಳೆ ವಿದ್ಯಾ. ನಮ್ಮ ಜೆನ್ನಿ ಮೇಡಮ್ ಹೇಳಿದ ಮೇಲೆ ಮುಗೀತು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಅಂತಾನೆ ಸತೀಶ. ಈಚೆ ಈಶ್ವರಿ ಸುಭಾಸನ ನೋಡಿ, ಇಂಥ ಪರಿಸ್ಥಿತಿನಲ್ಲಿ ನನ್ನ ಮಗನಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ತುಂಬ ಉಪಕಾರ ಆಯಿತು. ಈ ನಿಮ್ಮ ಋಣನ ಹೆಂಗೆ ತೀರಿಸ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ಅಂತ ನಂಜೇಗೌಡರಿಗೆ ಹೇಳ್ತಾಳೆ. ನಿಮ್ಮ ಮಗನಿಗೆ ಇಂಥ ಪರಿಸ್ಥಿತಿ ಯಾಕೆ ಬಂತು ಕಣವ ಅಂತಾರೆ. ಉಪ್ಪಿನ ಮ್ಯಾಗೆ ನೀರು ಕುಡಿಬೇಕು, ತಪ್ಪು ಮಾಡಿದ ಮೇಕೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಕೇಳಿಲ್ವೇನಣ್ಣ, ಇವು ಮಾಡದೇ ಇರೋ ತಪ್ಪಿಗೆ ಈ ಶಿಕ್ಷೆ ಆಗದೆ ಅಂತಾರೆ ಈಶ್ವರಿ. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ ಕಣವ, ಆಮೇಲೆ ಏನೋ ಮಾತಾಡಬೇಕು ಕರ್ಕೊಂಡು ಬಾ ಅಂತ ಹೇಳಿದ್ರಂತಲ್ಲ, ಏನು ವಿಷಯ ಅಂತಾರೆ ನಂಜೇಗೌಡರು. ಏನಿಲ್ಲಣ್ಣ, ಸುಭಾಷ್ ಅಂತಾವ ಮಾತಾಡುವಾಗ ನಿಮ್ಮ ಮಗನಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋ ವಿಷಯ ಗೊತ್ತಾಯಿತು. ಅಂದಹಾಗೆ ಅಣ್ಣ, ನಮ್ಮ ಸಂಬಂಧ ಬೆಳೆಸೋದ್ರಲ್ಲಿ ನಿಮ್ಮ ಅಭಿಪ್ರಾಯ? ಅಯ್ಯಯ್ಯೋ, ನಾನು ನಮ್ಮ ಚಿತ್ರನ ವಿಚಾರ ಮಾತಾಡ್ತಿಲ್ಲ, ಅವಳ ವಿಚಾರದಲ್ಲಿ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟಿದ್ದೀವಿ. ನಮ್ಮ ಭಾವನ ಮಗಳು ಕಣ್ಮಣಿ ಇಲ್ವೇ, ಅವಳ ಬಗ್ಗೆ ಹೇಳ್ತಿದ್ದೀನಿ ಅಂತಾರೆ ಈಶ್ವರಿ. ಶಿವರಾಮೇಗೌಡರ ಸಂಬಂಧನ ಯಾರಾದರೂ ಬೇಡ ಅಂತಾರೆ, ಶಿವರಾಮೇಗೌಡರು ನಮ್ಮ ಸಂಬಂಧನ ಒಪ್ಕೋತಾರಾ ಅಂತಾರೆ ನಂಜೇಗೌಡರು. ಸಂಬಂಧ ಒಪ್ತಾರ ಅನ್ನೋದಕ್ಕಿಂತ ಸಂಬಂಧ ಯಾರು ಕೂಡಿಸ್ತಾರೆ ಅನ್ನೋದು ಮುಖ್ಯ ಆಯ್ತದೆ ಅಲ್ವೇನಣ್ಣ. ಮಗನ ನನ್ನ ಮನೆ ಅಳಿಯ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿರೋದು ನಾನು. ಅಷ್ಟಕ್ಕೂ ನಮ್ಮ ಭದ್ರಂಗೆ ಸಂಬಂಧ ಕೊಡಿಸಿದ್ದು ಯಾರು ಅಂತ ಗೊತ್ತಾ ಅಂತಾರೆ ಈಶ್ವರಿ. ಆ ಮದುವೆ ಮಾಡಿಸೋದಕ್ಕೆ ಕಾರಣ ನೀನು ಅನ್ನೋದನ್ನು ಕೇಳ್ಪಟ್ಟಿದ್ದೀನಿ ಅಂತಾರೆ ನಂಜೇಗೌಡರು. ಅಂದಮೇಲೆ ಸಂಶಯ ಪಡ್ತಾ ಇದೆಯಲ್ಲಣ್ಣ ಅಂತಾರೆ ಈಶ್ವರಿ. ನೀನು ಆ ಒಂದು ಪುಣ್ಯದ ಕೆಲಸ ಮಾಡಿದರೆ ಸಾಯೋ ಗಂಟ ನಿನ್ನನ್ನು ಮರೆಯೋಕ್ಕಿಲ್ಲ ಕಣವ ಅಂತಾರೆ ನಂಜೇಗೌಡರು. ನಾನು ನಿರೀಕ್ಷೆ ಮಾಡಿಕೊಂಡು ಕೆಲಸ ಮಾಡ್ತಿದ್ದೀನಿ ಅಂದಮೇಲೆ ನನಗೇನು ಲಾಭ ಅಂತಾರೆ ಈಶ್ವರಿ. ನಿನ್ನ ನಿರೀಕ್ಷೆ ಏನು ಅಂತ ಕೇಳ್ತಾರೆ ನಂಜೇಗೌಡರು. ನೋಡೋಣ, ನಮ್ಮ ಭಾವ ಚಿಕ್ಕ ಅಕ್ಕಂಗೆ ಇರೋದು ಒಬ್ಬಳೇ ಹೆಣ್ಮಗಳು, ಆಸ್ತಿ ಪಾಲು ಮಾಡುವಾಗ ಚಿಕ್ಕ ಅಕ್ಕನ ಮಗಳಿಗೆ ಬರ್ತದೆ ಅಂತ ನಾನೇನು ನಿಮಗೆ ಹೇಳಬೇಕಾಗಿಲ್ಲ. ಅದರಿಂದ ಕಣ್ಮಣಿಗೆ ಬಾವಿನ ಆಸ್ತಿಲೇ ಅರ್ಧ ಪಾಲು ಬರ್ತದೆ, ಆ ಪಾಲಿಂದ ನೀವು ನನಗೆ ಅಂತ ಈಶ್ವರಿ ಹೇಳುವಾಗ ಏನು ಒಂದು ಅದರಲ್ಲಿ ಕಾಲು ಭಾಗ ನಿಂದೆ ಕಣವ ಅಂತಾರೆ ನಂಜೇಗೌಡರು. ನಿಮ್ಮ ಮಾತಿನ ಮೇಲೆ ನಿಂತ್ಕೋತಾ ಇದ್ದೀನಿ ಅಂತಾರೆ ಈಶ್ವರಿ. ನಿಂತ್ಕೋತೀನಿ ಅಂತಾರೆ ನಂಜೇಗೌಡರು. ಆದಷ್ಟು ಬೇಗ ಹೆಣ್ಣು ನೋಡೋಕ್ಕೆ ನಿಮ್ಮ ಹಟ್ಟಿಗೆ ಕರ್ಸ್ಕೋತೀನಿ ಅಂತಾರೆ ಈಶ್ವರಿ. ಈಚೆ ವಿದ್ಯಾ ಮತ್ತು ಜನ್ನಿ ಹೋಗ್ತಾ ಇರುವಾಗ ಮೇಡಮ್ ಅನಿತಾ ಬಂದು ವಿದ್ಯಾ ಅಂತ ಕರೀತಾರೆ. ಹೇಳಿ ಮೇಡಮ್ ಅಂತಾಳೆ ವಿದ್ಯಾ. ದೀನಾ ಸರು ನಿಮ್ಮನ್ನು ಮಾತಾಡಬೇಕಂತೆ ಕರೀತಿದ್ದಾರೆ ಅಂತಾರೆ. ಹೌದಾ ಅಂತ ವಿದ್ಯಾ ಬರ್ತಾಳೆ. ಬರೋಕೆ ಹೇಳಿದ್ರಂತಲ್ಲ ಸರ್ ಅಂತಾಳೆ ವಿದ್ಯಾ. ನಾಳೆ ನಮ್ಮ ಕಾಲೇಜಿನ 25ನೇ ವಾರ್ಷಿಕೋತ್ಸವ ಇದೆ, ಅದರ ನಿರೂಪಣೆನ ನೀನೇ ಮಾಡಬೇಕವ್ವ ಅಂತಾರೆ. ಸರ್ ನಾನಾ ಅಂತಾಳೆ ವಿದ್ಯಾ. ಯಾಕೆ ಹೀಗೆ ಆಶ್ಚರ್ಯಪಡ್ತಿದ್ದೀರಾ ಅಂತಾರೆ. ಸರ್ ನಾನಿನ್ನು ಜೂನಿಯರ್ ಸ್ಟೂಡೆಂಟು, ಸೀನಿಯರ್ಸ್ ತುಂಬ ಜನ ಇದ್ದಾರಲ್ವೇ, ನಾನು ಯಾಕಂತ ಅಂತಾಳೆ ವಿದ್ಯಾ. ಯಾಕಂದರೆ ನಿನ್ನ ಧೈರ್ಯ, ವಾಕ್ಚಾತುರ್ಯ, ನೀನು ಮಾತಾಡೋ ರೀತಿ, ನಿನ್ನ ಮಾತಿನ ತೂಕ, ಇದೆಲ್ಲ ವೇದಿಕೆ ಮೇಲೆ ನಿಲ್ಲೋ ವ್ಯಕ್ತಿಗೆ ಬೇಕಾಗಿರೋದು
ಗುಣಗಳು ವಿದ್ಯಾ ಅಂತಾರೆ ಮೇಡಮ್. ಅದು ನಿಮ್ಮಿಂದ ಸಾಧ್ಯ ಅನ್ನೋದನ್ನು ನಿಮ್ಮ ಮೊದಲನೇ ದಿನ ಕಾಲೇಜಿಗೆ ಬಂದಾಗ ಸೀನಿಯರ್ಸ್ ನಿನ್ನ ರ್ಯಾಗಿಂಗ್ ಮಾಡಿದಾಗ ನೀನು ಕೊಟ್ಟು ಉತ್ತರ ನೋಡಿ ಕಾಲೇಜ್ ಮಾತಾಡ್ತಾ ಇತ್ತು. ಆ ಮಾತನ್ನು ಕೇಳಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಾರೆ. ಸರ್, ಖಂಡಿತ ಮಾಡೇ ಮಾಡ್ತೀನಿ ಸರ್, ನನ್ನ ಅದೃಷ್ಟ ಅಂತ ಅನ್ಕೋತೀನಿ ಅಂತಾಳೆ ವಿದ್ಯಾ. ಅಂದಹಾಗೆ ನಿಮಗೆ ಮಿನಿಸ್ಟ್ರು ಶಿವರಾಮೇಗೌಡರು ಗೊತ್ತು ತಾನೆ? ನೋಡಿ, ನಿಮ್ಮನ್ನೇ ಕೇಳ್ತಿರೋದು. ಅವರು ನಿಮಗೆ ಗೊತ್ತು ತಾನೆ? ಅವ್ರು ನಿಮ್ಮ ಜಿಲ್ಲೆಯವರೇ, ತುಂಬ ಒಳ್ಳೆ ಹೆಸರಿದೆ ಅವರಿಗೆ. ಅಂದಹಾಗೆ ನಿಮಗೆ ಗೊತ್ತಿದೆಯಾ ಅವರು ಅಂತಾರೆ. ಸರ್, ಗೊತ್ತು ಸರ್ ಅಂತಾಳೆ ವಿದ್ಯಾ. ಸರಿ, ಹಾಗಿದ್ರೆ ನಾಳೆ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಅವರೇನೆ. ನಾಳೆ ಕಾರ್ಯಕ್ರಮದ ಸ್ವಾಗತ ಭಾಷಣ, ನಿರೂಪಣೆ, ವಂದನಾರ್ಪಣೆ ಎಲ್ಲ ನೀವೇ ಸಿದ್ಧ ಮಾಡ್ಕೋಬೇಕು ಅಂತಾರೆ. ಸರ್, ಖಂಡಿತವಾಗ್ಲೂ ಸರ್, ನನ್ನ ಮೇಲೆ ನೀವು ಇಟ್ಟಿರೋ ನಂಬಿಕೆ ನಾನು ಉಳಿಸ್ಕೋತೀನಿ ಅಂತಾಳೆ ವಿದ್ಯಾ. ಉಳಿದಿದ್ದ ಡೀಟೇಲ್ನ ಅಂತ ಮೇಡಮ್ ಕೊಡ್ತಾರೆ. ನೀವಿನ್ನು ಹೊರಡಿ, ಆಲ್ ದಿ ಬೆಸ್ಟ್ ಅಂತಾರೆ. ಸರ್, ಥ್ಯಾಂಕ್ಸ್ ಅಂತ ವಿದ್ಯಾ ಬರ್ತಾರೆ. ಈಚೆ ಅನಿತಾ ಮೇಡಮ್ ಬರ್ತಾ, ವಿದ್ಯಾ ನೀನು ಫ್ರೀ ಮಾಡಿಕೊಂಡು ನಮ್ಮ ಡಿಪಾರ್ಟ್ಮೆಂಟ್ಗೆ ರೂಮಿಗೆ ಬಾ, ಅಲ್ಲಿ ಎಲ್ಲರೂ ಕೂತ್ಕೊಂಡು ನಾಳೆ ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತ ಫೈನಲಿಸ್ಟ್ ಮಾಡ್ಕೊಳ್ಳೋಳು ಆಯಿತಾ ಅಂತ ಹೋಗ್ತಾರೆ. ವಿದ್ಯಾ, ಶಿವರಾಮೇಗೌಡರು ಅಂದರೆ ನಿಮ್ಮ ಮಾವ ತಾನೆ ಅಂತಾಳೆ ಜನಿ. ಹ್ಞೂ ಜನಿ ಅಂತಾಳೆ ವಿದ್ಯಾ. ವಾಟ್ ಎ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಚೀಫ್ ಗೆಸ್ಟ್ ಆಗಿರೋ ಮಾವನ ಮುಂದೆ ಸೊಸೆ ನಿಂತ್ಕೊಂಡು ಕಾರ್ಯಕ್ರಮ ಮಾಡೋದು, ಇದೊಂದು ನೆಕ್ಸ್ಟ್ ಲೆವೆಲ್ ವಿದ್ಯಾ. ನಾನಂತೂ ಇದನ್ನು ನೋಡೋಕ್ಕೆ ಕಾಯ್ತಿದ್ದೀನಿ ಅಂತಾಳೆ ಜನ್ನಿ. ಅಲ್ಲ, ಮಾವನ ಮುಂದ್ಗುಟ್ಟೆ ನಿಂತ್ಕೊಂಡು ಹೆಂಗಪ್ಪ ಮಾತಾಡೋದು ಅಂತ ನನಗೆ ಟೆನ್ಷನ್ ಆಗ್ತೈತೆ. ಆದರೆ ಇವಳು ನೋಡಿದರೆ ಇಷ್ಟೊಂದು ಖುಷಿ ಪಡ್ತಾಳಲ್ಲ ಅಂತ ವಿದ್ಯೆ ಯೋಚನೆ ಮಾಡ್ತಾಳೆ. ಈಚೆ ಭದ್ರ ಅಡುಗೆ ಮಾಡ್ತಾ, ಭದ್ರ ನೀನು ಅಡುಗೆ ಮಾಡ್ತಾ ಮಾಡ್ತಾ ಅಡುಗೆ ಬಟ್ಟ ಆಗಿಬಿಟ್ಟಿದ್ಯಾ ಅಂತ ಆಚೆ ಹೋಗ್ತಾನೆ. ಆಗ ವಿದ್ಯೆ, ಇವತ್ತೊಂದಾದರೂ ಸಾರು ನೀಟಾಗಿ ಮಾಡಿದಾರಾ ನೋಡುವ ಅಂತ ಬಾಯಿಗೆ ಹಾಕ್ಕೊಂಡು, ನೋಡಿ ಇದರಲ್ಲಿ ಉಪ್ಪು ಖಾರ ಏನೂ ಇಲ್ವಲ್ಲ ಅಂತ ತಾನು ಮಾಡಿರೋ ಸಾರನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಳೆ. ಭದ್ರ, ಇವತ್ತು ಊಟ ಮಾಡ್ತಾ ಸೂಪರ್ ಕಾಣ್ಲಾ ಭದ್ರ ಅಂತ ಸಾಂಬಾರಿಗೆ ನಾನು ನುಗ್ಗೆಕಾಯೇ ಹಾಕಿಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ ಭದ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.